ವಾವ್, ಶಾವ್ಗೆ ಬಾತ್ ನನ್ನ ಫೇವ್ರೆಟ್. ಇವತ್ತಂತೂ ಬಾರ್ಸದೆ. ಅದಕ್ಕೆ ನಿನ್ಗೋಸ್ಕರ ಮಾಡ್ತಾ ಇದೀನಿ. ನೀನ್ ದೊಡ್ಡೋಳಾದ್ಮೇಲೆ ನನಗೂ ಈ ತರ ಎಲ್ಲ ಮಾಡ್ಕೊಡ್ತೀಯಾ ಅಡಿಗೆ? ಅಯ್ಯೋ, ನಾನು ತುಂಬಾ ವರ್ಕ್ ಅಲ್ಲಿ ಬಿಸಿ ಆಗೋಗಿರ್ತೀನಿ. ನನ್ 100 ಜನ ಸರ್ವೆಂಟ್ಸ್ ಮಾಡ್ಕೊಡ್ತಾರೆ. ಅಮ್ಮ, ನೀನೇನ್ ವರ್ಕ್ ಅಲ್ಲಿ ಬಿಸಿ ಆಗ್ತೀಯ? ಯಾರ್ ಸರ್ವೆಂಟ್ ಇರ್ತಾರೆ? ನಿನ್ ಫ್ಯೂಚರ್ ಏನೇನು? ನನ್ ಫ್ಯೂಚರ್ ಏನಿದ್ರು IAS ಆಫೀಸರ್, ಅಂದ್ರೆ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಆಫೀಸರ್. ಅಮ್ಮ, ಅದು ತುಂಬಾ ಟಫ್ ಕಣೆ. 3000 ಮಾರ್ಕ್ಸ್ ಬರೀಬೇಕು, ನಾಟ್ 100, 600, 500. ಇಷ್ಟಪ್ಪ ಬುಕ್ ಓದ್ಬೇಕು, ಜನರಲ್ ನಾಲೆಜ್ ಓದ್ಬೇಕು, ಮೇನ್ ಎಕ್ಸಾಮ್ ಇದೆ, ಎಂಟ್ರೆನ್ಸ್ ಎಕ್ಸಾಮ್ ಇದೆ, ಡೆಲ್ಲಿಗೆ ಹೋಗಿ ಇಂಟರ್ವ್ಯೂ ಪಾಸ್ ಮಾಡ್ಬೇಕು, ಫೈನಲ್ ಲಿಸ್ಟ್ ಅಲ್ಲಿ ಬರ್ತಾರೆ, ಆಮೇಲೆ ಎಲ್ಲಿ ಪೋಸ್ಟಿಂಗ್ ಮಾಡ್ತಾರೋ ಅಲ್ಲಿ ಹೋಗಿ ವರ್ಕ್ ಮಾಡ್ಬೇಕು, ಗೊತ್ತಾ? ಅಷ್ಟೇ ತಾನೇ. ಬಿಡು, ನಾನು ಆಲ್ರೆಡಿ ಅದಕ್ಕೆಲ್ಲ ಕಲಿತಾ ಇದ್ದೀನಿ. ಹೌದಾ? ತುಂಬಾ ಜನರಲ್ ನಾಲೆಜ್ ಇರ್ಬೇಕು, ಬರೀ ಪುಸ್ತಕ ಓದಿದ್ರೆ ಸಾಲದು. ಹೋಗಮ್ಮ. ಅಯ್ಯೋ, ಅಷ್ಟೇ ತಾನೇ. ಜನರಲ್ ನಾಲೆಜ್ ನನ್ಗಂತೂ ತುಂಬಾ ಇದೆಪ್ಪ. ಹೌದಾ? ಹಂಗಾದ್ರೆ ಒಂದ್ ಕ್ವಶನ್ ಕೇಳ್ತೀನಿ, ಹೇಳು ನೋಡೋಣ. ಅದೇನಂತ ಕೇಳಪ್ಪ. ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಯಾವ 3 ಸಿಚುವೇಶನ್ ನಮ್ ಹಿಸ್ಟ್ರಿಗೆ ಹೋಗಿ ಸೇರ್ಕೊಳ್ಳುತ್ತೆ, ಹೇಳು ನೋಡೋಣ. ಅಷ್ಟೇ ತಾನೇ. ಸೋ ಈಸಿ ಕ್ವಶನ್ಸ್, ಇವನ್ ಚಿಕ್ಕ ಮಗುನು ಆನ್ಸರ್ ಮಾಡುತ್ತೆ. ನೀನ್ ಮಾಡಿ ಇವಾಗ. ಸರಿ. ರಷ್ಯಾ ಮತ್ತೆ ಯುಕ್ರೇನ್ ವಾರ್ ಪ್ರೆಸೆಂಟ್ ನಡೀತಾ ಇರೋದು, ಅದು ಹಿಸ್ಟ್ರಿಗೆ ಹೋಗಿ ಸೇರ್ಕೊಳ್ಳುತ್ತೆ. ಡೆಫಿನೆಟ್ಲಿ ಹಿಸ್ಟ್ರಿಗೆ ಹೋಗಿ ಸೇರ್ಕೊಳ್ಳುತ್ತೆ. ಮತ್ತೆ 2019 ಅಲ್ಲಿ ಕೋವಿಡ್ ಪ್ಯಾಂಡಮಿಕ್ ಇದ್ದಾಗ ಅವಾಗ ಪೀಪಲ್ ಹೇಗೆ ಸಫರ್ ಆದ್ರು ಅಂತ ಅದೂ ಹಿಸ್ಟ್ರಿಗೆ ಹೋಗುತ್ತೆ. ಮತ್ತೆ ಇವಾಗ ಮಾಡರ್ನ್ ಟೆಕ್ನಾಲಜಿ ಯೂಸ್ ಮಾಡ್ತಾ ಇರೋದು, ಅಂದ್ರೆ AI, ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅದು ಯೂಸ್ ಮಾಡ್ತಾ ಇರೋದು, ಅದು ಟೂಲ್ಸ್ ಬಗ್ಗೆ ಹಿಸ್ಟ್ರಿಗೆ ಹೋಗುತ್ತೆ. ಈ 3 ಡೆಫಿನೆಟ್ಲಿ ಹಿಸ್ಟ್ರಿಗೆ ಹೋಗುತ್ತೆ. ನಿಂಗೆ ಹೆಂಗೆ ಗೊತ್ತಾಯ್ತಿದೆಲ್ಲ? ನನ್ನ ಹತ್ರ ಜನರಲ್ ನಾಲೆಜ್ ಇದೆ, ಅದೆಲ್ಲ ಹೇಳಕ್ಕಾಗಲ್ಲ, ಸೀಕ್ರೆಟ್ಸ್. ಹೌದಾ? ಆಲ್ ದ ಬೆಸ್ಟ್. ಹೀಗೆ ಪ್ರಿಪೇರ್ ಆಗು. ಆತ್ಮೀಯರೇ, ನಿಮ್ಗೂ ಇದೇ ರೀತಿ ಯಾವ್ದಾದ್ರು ಕ್ವಶನ್ ಇತ್ತು ಅಥವಾ ಜನರಲ್ ನಾಲೆಜ್ ಕ್ವಶನ್ ಇತ್ತು, ಕಮೆಂಟ್ ಮಾಡಿ ನಮಗ್ ತಿಳಿಸಿ. ನಾವು ಅದಕ್ಕೆ ತಕ್ಕಂಗೆ ಆನ್ಸರ್ ಮಾಡ್ತೀವಿ, ಇಲ್ಲಾಂದ್ರೆ ಎನಾಕ್ಟ್ ಮಾಡಿ ಅದನ್ನ ತೋರಿಸ್ತೀವಿ. ಸೊ ಇದನ್ನ ನೀವು ಫಾಲೋ ಅಪ್ ಮಾಡ್ಬೇಕಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಸೊ ನಮ್ನ ಚೆನ್ನಾಗಿ ಸಪೋರ್ಟ್ ಮಾಡಿ ಗೈಸ್. ಬಾಯ್.